ಅಮ್ಮನವರ ಸ್ತೋತ್ರ ವರಹಾದೇವಿ ಸ್ತೋತ್ರ. ಇದು ಪ್ರತಿನಿತ್ಯ ಮಾರ್ನಿಂಗ್ 5 ಗಂಟೆ ಜಾವದಲ್ಲಿ ಪ್ರತಿನಿತ್ಯ ಈ ಸ್ತೋತ್ರವನ್ನು ಪಠಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ. 11 ದಿವಸ, 21 ದಿವಸ, 48 ಡೇಸ್, ಇಲ್ಲಾಂದರೆ 108 ದಿವಸ, ಈ ಥರ ತುಂಬಾ ಪವರ್ಫುಲ್ ಮಂತ್ರ ಇದು. ಈ ಮಂತ್ರವನ್ನು ನೀವು ಪಠನೆ ಮಾಡಿದ್ರೆ ನೀವೇನು ಅಂದ್ಕೊಂಡಿದ್ದೀರ ಆ ಕೆಲಸ ಆಗುತ್ತೆ. ಒಂದು ಜಮೀನು ವಿಚಾರ ಆಗಿರ್ಬೋದು, ಒಂದು ಕೆಲಸದ ವಿಚಾರ ಆಗಿರ್ಬೋದು, ನಿಮಗೆ ಅನಿಸಿಕೆ, ನಿಮ್ಗೇನು ಅನಿಸುತ್ತೆ ಮನೆಯಲ್ಲಿ ಈ ಥರ ಏನಾದರೂ ತೊಂದರೆಗಳಿದ್ದರೆ ಪರಿಹಾರ ಆಗಬೇಕು ಅಂತ ಹೇಳ್ಬಿಟ್ಟು ಏನೇ ಆಗಿರಲಿ ಈ ಅಮ್ಮನಿಗೆ, ವರಹಾದೇವಿ ಅಮ್ಮನವ್ರಿಗೆ ಬೇಡಿಕೊಂಡು ಈ ಸ್ತೋತ್ರವನ್ನು ಪ್ರತಿನಿತ್ಯ ಪಠನೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗಿದೆ. ನಿಮಗೂ ಸಹ ಒಳ್ಳೆಯದಾಗಲಿ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಅಮ್ಮನವರ ಈ ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಸತಿ ಪಠನೆ ಮಾಡಿ. 21 ಸತಿ ಇಲ್ಲ 108 ಸತಿ ಆದರೂ ಪಠನೆ ಮಾಡಿ, ಇಲ್ಲ 41 ಟೈಮ್ ಆದರೂ ಪಠನೆ ಮಾಡಿ. ತುಂಬಾ ಒಳ್ಳೆಯದು. ಅಮ್ಮನವರ ಪಠನೆ ಮಾತ್ರ ತುಂಬಾ ಮುಖ್ಯ. ಅಮ್ಮನವ್ರು ಏನು ಕೇಳ್ತೀವೋ ನಾವು ಅದು ವರವನ್ನು ಅಮ್ಮ ಕೊಡ್ತಾರೆ. ತುಂಬಾ ಪವರ್ಫುಲ್ಲು ಅಮ್ಮನವ್ರಿಗೆ ವರಹಾದೇವಿ ಅಮ್ಮನವರ ಸ್ತೋತ್ರ ಇದು. ಪ್ರತಿನಿತ್ಯ ನೀವು ಪಠನೆ ಮಾಡಿ. ನಿಮಗೆ ಏನಾಗಬೇಕು ಅಂದ್ಕೊಂಡಿದ್ದೀವೋ ಅದನ್ನು ನೆನೆಯುತ್ತಾ ಈ ಅಮ್ಮನವರ ಸ್ತೋತ್ರವನ್ನು ಪ್ರತಿನಿತ್ಯ ಹೇಳ್ತಾ ಬನ್ನಿ. ನಿಮ್ಮ ಚಮತ್ಕಾರವೇ ನೀವು ನೋಡಿರಂತೆ. ಆವಾಗ ತುಂಬಾ ಪವರ್ಫುಲ್ ಅಮ್ಮನವ್ರ ಮಂತ್ರ, ತುಂಬಾ ಒಳ್ಳೆಯದಾಗುತ್ತೆ. ಜಮೀನು ವಿಚಾರ ಆಗಿರ್ಬೋದು, ಕೇಸ್ ವಿಚಾರಗಳಾಗಿರ್ಬೋದು, ದಾಂಪತ್ಯ ವಿಚಾರ ಆಗಿರ್ಬೋದು, ಏನೇ ಆಗಿರಲಿ ಅಮ್ಮನವ್ರನ್ನ ನೆನೆಯುತ್ತಾ ನೀವು ಆ ಸ್ತೋತ್ರವನ್ನು ಹೇಳುತ್ತಾ ಮಲ್ಕೊಳ್ಳಿ. ತುಂಬಾ ಪವರ್ಫುಲ್ ಅಮ್ಮನವರ ಮಂತ್ರವನ್ನು ಈ ಪಠನೆ ಮಾಡಿದ್ರೇ ನಿಮಗೆ ಚಮತ್ಕಾರ. ನೆನೀತಾ ಇದ್ರೇ ಆ ಅಮ್ಮನ ಚಮತ್ಕಾರನೇ ಬೇರೆ ಆಗಿರುತ್ತೆ. ತುಂಬಾ ಪವರ್ಫುಲ್ ಮಂತ್ರ ಇದು. ಈಗ ಮಂತ್ರವನ್ನು ತಿಳಿಸ್ಕೊಡ್ತೀನಿ ನಿಮಗೆ, ಯಾವ ರೀತಿ ಈ ಮಂತ್ರವನ್ನು ಹೇಳಬೇಕು ಅಂತ. ಸ್ನಾನ ಮಾಡಿ ಅಮ್ಮನವ್ರಿಗೆ ಪೂಜೆ ಮಾಡಿ 5 ಗಂಟೆಯಲ್ಲಿ, ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಅಮಾವಾಸ್ಯೆ ಇಲ್ಲ ಪೌರ್ಣಮಿ ಟೈಮಲ್ಲಿ ಪವರ್ಫುಲ್ ಆಗಿರುತ್ತೆ ಅಮ್ಮನವ್ರಿಗೆ. ಈ ಮಂತ್ರವನ್ನು ನಿಮ್ಗೆ ಸಾಧ್ಯವಾದಷ್ಟು ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ ಟೈಮಲ್ಲಿ ಈ ಮಂತ್ರವನ್ನು 21 ಸತಿ ಇಲ್ಲ 108 ಸತಿ, 41 ಸತಿ, 51 ಟೈಮು, ನಿಮಗೆ ಅನುಕೂಲ ತಕ್ಕ ಹಾಗೆ. ನಾವು ಇಷ್ಟೇ ಟೈಮ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯಾವ ರೀತಿ ನಿಮಗೆ ಅನಿಸುತ್ತೋ 21 ಟೈಮು, 11 ಟೈಮು, ನಿಮ್ಮ ಅನುಕೂಲ ತಕ್ಕಂಗೆ. ಇಲ್ಲ ಬರಿತೀನಿ ಅಂದರೆ ಈ ಮಂತ್ರವನ್ನು ಬರ್ಕೋಬೋದು. ನೀವು ಪೇಪರಲ್ಲಿ ಬರೆದು ಕೂಡ ಸಹ ಅಮ್ಮನವರ ಸ್ತೋತ್ರವನ್ನು ಪಠನೆ ಮಾಡ್ಬೋದು. ನಿಮಗೆ ಅನುಕೂಲ ತಕ್ಕ ಹಾಗೆ ಪಠನೆ ಮಾಡಿ. ತುಂಬಾ ಪವರ್ಫುಲ್ ಅಮ್ಮನವರ ಮಂತ್ರ. ಬೀಜಾಕ್ಷರಿ ಮಂತ್ರ ಆಗಿರ್ಬೋದು, ಒಂದು ಸ್ತೋತ್ರ ಆಗಿರ್ಬೋದು, ತುಂಬಾ ಅನುಕೂಲ ಆಗಿದೆ. ನನಗೂ ಸಹ ಅಮ್ಮನವ್ರ ನೆನೆದು ತುಂಬಾ ಒಳ್ಳೆಯದಾಗಿದೆ. ಸ್ತೋತ್ರವನ್ನು ಹೇಳ್ತಾ ನಿಮಗೂ ಸಹ ಒಳ್ಳೆಯದಾಗಲಿ ಅಂತ ಈ ಸ್ತೋತ್ರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ನನ್ನ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನೀವು ಎಷ್ಟು ದಿವಸ ಮಾಡಿದ್ರಿ ಅಮ್ಮನವರ ಸ್ತೋತ್ರ ಪಠನೆ ಮಾಡಿ, ಏನು ನಿಮಗೆ ಒಳ್ಳೆಯದಾಗಿದ್ದು ಅದನ್ನು ಈ ವಿಡಿಯೋ ಮುಖಾಂತರ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ. ನನಗೂ ಖುಷಿ ಆಗುತ್ತೆ ನಿಮ್ಗೆ ಯಾವ ರೀತಿ ಒಳ್ಳೆಯದಾಗಿದೆ ಅಂತ. ತುಂಬಾ ಪವರ್ಫುಲ್ಲು. ಈಗ ಈ ಮಂತ್ರವನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಓಂ ಅಭಯ ಕಾರುಣ್ಯ ನಮೋ ನಮಃ. ಓಂ ಅಭಯ ಕಾರುಣ್ಯನಿ 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 ನಮೋ ನಮಃ. ಈ ಮಂತ್ರವನ್ನು ನೀವು 11 ಸತಿ ಆದರೂ ಹೇಳ್ಕೊಳ್ಳಿ, ಇಲ್ಲ 21 ಸತಿ ಆದರೂ ಹೇಳ್ಕೊಳ್ಳಿ, 41 ಸತಿ ಆದರೂ ಹೇಳ್ಕೊಳ್ಳಿ, 108 ಸತಿ ಆದರೂ ಹೇಳ್ಕೊಳ್ಳಿ. ನಿಮ್ಮ ಅನುಕೂಲ ತಕ್ಕಾಗೆ ಅಮ್ಮನವರ ಪ್ರತಿದಿನ ನೀವು 11 ದಿವಸ ಆಗಿರಲಿ, 9 ದಿವಸ ಆಗಲಿ, ಈ ಥರ ಪಠನೆ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ. ನೀವು ಯಾವ ವಿಚಾರಕ್ಕೋಸ್ಕರ ಅಮ್ಮನವರ ಸ್ತೋತ್ರವನ್ನು ಪಠನೆ ಮಾಡ್ತಿದ್ದೀರ ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ಈ ಮಂತ್ರವನ್ನು ಬರೆದು ತಲೆದಿಂಬಿನ ಕೆಳಗಡೆ ಇಟ್ಕೊಂಡ್ರೂ ಪರಿಹಾರ ಸಿಗುತ್ತೆ.